Good evening, everybody. Myself, Soumya Hegde. This is Sankalp Learning Solution. Today, we are discussing another subtopic in solid states, that is classification of solids. So, ಸ್ಟೂಡೆಂಟ್ಸ್ ಕ್ಲಾಸಿಫಿಕೇಶನ್ ಅಂದ್ರೆ ಏನು? ಈ ಸಾಲಿಡ್ ಅನ್ನ ನಾನು ಮತ್ತೂ ಏನ್ ಮಾಡ್ತಾ ಇದ್ದೀನಿ ಹೇಳಿ, ನೀಟಾಗಿ ಮತ್ತೆ ಅದ್ರ ಒಳಗಡೆಯಿಂದ ಡೀಪ್ ಆಗಿ ನಾವು ಸ್ಟಡಿ ಮಾಡ್ತಿದೀವಿ. ಸೊ ಸಾಲಿಡ್ ಅಂದ್ರೆ ಏನು ಅಂತ ಗೊತ್ತಾದ್ಮೇಲೆ ಸಾಲಿಡ್ ಅನ್ನ ಕ್ಲಾಸಿಫೈ ಮಾಡ್ತೀನಿ, ನಾನು ಅದನ್ನ ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀನಿ ಡ್ಯೂ ಟು ಇಟ್ಸ್ ನೇಚರ್ ಅಲ್ವಾ. ಸೊ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟಿ ಮೇಲೆ ಅದರ ಕ್ಲಾಸಿಫಿಕೇಶನ್ ಮಾಡ್ಕೊಂಡು ಹೋಗ್ತೀವಿ. ಸೊ ಕ್ಲಾಸಿಫಿಕೇಶನ್ ಅಂದ್ರೆ ಏನು? ಎರಡು ತರ ಕ್ಲಾಸಿಫೈ ಮಾಡ್ತೀವಿ. ಒಂದು ಕ್ರಿಸ್ಟಲೈನ್ ಸಾಲಿಡ್, ಇನ್ನೊಂದು ಅಮಾರ್ಫಸ್ ಆನ್ ದ ಬೇಸಿಸ್ ಆಫ್ ನೇಚರ್ ಆಫ್ ಆರ್ಡರ್ ಆಫ್ ಪ್ರೆಸೆಂಟ್ ಇನ್ ದ ಅರೇಂಜ್ಮೆಂಟ್ ಆಫ್ ಕನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್. ಪಾರ್ಟಿಕಲ್ಗಳ ಅರೇಂಜ್ಮೆಂಟ್ ಏನಿದೆಯಲ್ಲ, ಆ ಅರೇಂಜ್ಮೆಂಟ್ ಮೇಲೆ ನಾನು ಏನ್ ಮಾಡ್ತೀನಿ, ಎರಡು ತರದಲ್ಲಿ ಅದನ್ನ ಡಿವೈಡ್ ಮಾಡ್ತೀನಿ. ಒಂದು ಕ್ರಿಸ್ಟಲೈನ್ ಸಾಲಿಡ್, ಇನ್ನೊಂದು ಅಮಾರ್ಫಸ್ ಸಾಲಿಡ್. ಈ ಎರಡು ತರ ಏನ್ ಮಾಡ್ತೀನಿ, ಸಾಲಿಡ್ ಅನ್ನ ನಾನು ಕ್ಲಾಸಿಫೈ ಮಾಡ್ತೀನಿ. ಸೊ ಕ್ರಿಸ್ಟಲೈನ್ ಸಾಲಿಡ್ ಅಲ್ಲಿ ಏನಾಗುತ್ತೆ, ಪಾರ್ಟಿಕಲ್ಗಳೇನಾಗಿರ್ತವೆ ಹೇಳಿ, ಒಂದಕ್ಕೊಂದು ಶಾರ್ಟ್ ಡಿಸ್ಟೆನ್ಸ್ ಇರ್ತವೆ, ಒಂದು ಗುಡ್ ಅರೇಂಜ್ಮೆಂಟ್ ಅಲ್ಲಿ ಇರ್ತವೆ. ಓಕೆ, ಒಂದು ಪರ್ಟಿಕ್ಯುಲರ್ ಅರೇಂಜ್ಮೆಂಟ್ ಅಲ್ಲಿ ಫಿಕ್ಸ್ಡ್ ಅರೇಂಜ್ಮೆಂಟ್ ಅನ್ನ ನೋಡ್ಕೊಂಡಿರ್ತವೆ. ಬಟ್ ಇಲ್ಲಿ ಏನಾಗಿರ್ತವೆ ಹೇಳಿ, ಅಮಾರ್ಫಸ್ ಅಲ್ಲಿ ದೇ ಹ್ಯಾವ್ ರ್ಯಾಂಡಮ್ ಅರೇಂಜ್ಮೆಂಟ್, ಹೆಂಗೆಂಗೋ ಜೋಡಿಸಲಿರ್ತವೆ. ನೋಡ್ತಿದ್ದೀರಲ್ಲ ಇಲ್ಲಿ ನೋಡಿ, ಇಲ್ಲಿ ಅಮಾರ್ಫಸ್ ಅಲ್ಲಿ ಏನಾಗ್ತಿದೆ ಪಿಕ್ಚರ್ ಅಲ್ಲಿ ಕಾಣಿಸಂಗೆ, ಇಲ್ಲಿ ನೋಡಿ ಹೆಂಗೆಂಗೋ ಪಾರ್ಟಿಕಲ್ಗಳು ಜೋಡಿಸ್ಕೊಂಡಿರ್ತವೆ. ಬಟ್ ಕ್ರಿಸ್ಟಲೈನ್ ಅಲ್ಲಿ ಹೇಳಿ, ಅಲ್ಲಿ ಒಂದೊಂದು ಸೆಂಟರ್ ಅಲ್ಲಿ, ಒಂದು ಕ್ಯೂಬಿನ ಸೆಂಟ್ರಲ್ಲೇ ಮಾಲಿಕ್ಯೂಲ್ಗಳು ನಿಮಗೆ ಕಾಣಿಸ್ತಾ ಇರ್ತವೆ. ಸೊ ಹೀಗೆ ನಾನು ಕ್ಲಾಸಿಫಿಕೇಶನ್ ಮಾಡ್ಕೊಡ್ತೀನಿ, ಕ್ರಿಸ್ಟಲೈನ್ ಸಾಲಿಡ್, ಅಮಾರ್ಫಸ್ ಸಾಲಿಡ್. ಸೊ ನಾನು ಯಾಕೆ ಕ್ಲಾಸಿಫೈ ಮಾಡ್ತಿದ್ದೀನಿ, ನನಗೆ ಸ್ಟಡಿ ಮಾಡಕ್ಕೆ ಈಸಿ ಆಗ್ಬೇಕು. ಆಮೇಲೆ ಪ್ರಾಪರ್ಟಿಗಳನ್ನ ನಾನು ನೋಡ್ಬೇಕು. ಈಗ ಅಮಾರ್ಫಸ್ ಇದ್ರೆ ಹೇಗೋ ಜೋಡಿಸ್ಕೊಂಡಿದ್ರು ಅದರ ಪ್ರಾಪರ್ಟಿ ಹಿಂಗಿರುತ್ತೆ, ಒಂದು ಅರೇಂಜ್ಮೆಂಟ್ ಫಿಕ್ಸ್ಡ್ ಅರೇಂಜ್ಮೆಂಟ್ ಇದ್ದಾಗ ಅದರ ಪ್ರಾಪರ್ಟಿ ಏನಿರುತ್ತೆ ಅಂತ ನೋಡಕ್ಕೆ ಅಂತ ನಾನು ಏನ್ ಮಾಡ್ಬೇಕು ಹೇಳಿ, ಈ ಒಂದು ಸಾಲಿಡ್ ಅನ್ನ ಟೂ ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡ್ತೀನಿ. ಫಸ್ಟ್ ಒನ್ ಕ್ರಿಸ್ಟಲೈನ್ ಸಾಲಿಡ್ಸ್. ದೇ ಹ್ಯಾವ್ ಡೆಫಿನೆಟ್ shape with arrangement of constituent particles for long range order. They are anisotropic in nature and sharp melting point. ಏನಾಗುತ್ತೆ, ಫಿಕ್ಸ್ಡ್ ಶೇಪ್ ಇರುತ್ತೆ. ಓಕೆ, ದೇ ಹ್ಯಾವ್ ಅರೇಂಜ್ಮೆಂಟ್ ಆಫ್ ಕನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಆಫ್ ಲಾಂಗ್ ರೇಂಜ್ ಆರ್ಡರ್. ಒಂದು ಲಾಂಗ್ ರೇಂಜ್ ಆರ್ಡರ್ ಅಲ್ಲಿ ಪಾರ್ಟಿಕಲ್ಗಳು ಏನಾಗಿರ್ತವೆ ಹೇಳಿ, ಅರೇಂಜ್ಮೆಂಟ್ ಆಗಿರ್ತವೆ. ಅನಿಸೋಟ್ರೋಪಿಕ್ ಇನ್ ನೇಚರ್. ಅನಿಸೋಟ್ರೋಪಿಕ್ ಅಂದ್ರೆ ಏನಾಗಿರುತ್ತೆ ಹೇಳಿ. ಸೊ ಐಸೋಟ್ರೋಪಿಕ್ ಅಂದ್ರೆ ಏನು, ಅನಿಸೋಟ್ರೋಪಿಕ್ ಅಂದ್ರೆ ಏನು ಹೇಳಿ. ಸೊ ಐಸೋ ಅಂದ್ರೆ ಸೇಮ್ ಅಂತ ಅರ್ಥ ಅಲ್ವಾ. ಸೊ ಐಸೋ ಅಂದ್ರೆ ಏನಾಗಿರುತ್ತೆ, ಸೇಮ್. ಟ್ರಾಫಿಕ್ ಅಂದ್ರೆ ಏನು, ಡೈರೆಕ್ಷನ್. ಸೊ ಯಾವಾಗ ಅದರ ಫಿಸಿಕಲ್ ಪ್ರಾಪರ್ಟಿಗಳಲ್ಲಿ ಸೇಮ್ ಡೈರೆಕ್ಷನ್ ಅಲ್ಲಿ ಎಲ್ಲಾ ಪಾರ್ಟಿಕಲ್ಲು ಇನ್ವಾಲ್ವ್ ಆಗಿದೆಯೋ ಅಂತಹ ಒಂದು ಮ್ಯಾಟರ್ ಅನ್ನ ಏನಂತ ಕರಿತೀವಿ ನಾವು, ಐಸೋಟ್ರೋಪಿಕ್ ಇನ್ ನೇಚರ್ ಅಂತ ಕರಿತೀವಿ. ಸಪೋಸ್ ಎನಿ ಮ್ಯಾಟರ್ ಆ ತರ ಒಂದು ಸೇಮ್ ಆನ್ ಐಸೋಟ್ರೋಪಿಕ್ ಅಂದ್ರೆ ಡಿಫ್ರೆಂಟ್ ಡೈರೆಕ್ಷನ್ ಅಲ್ಲಿ ಇದ್ರೆ ಅದನ್ನ ಆನ್ ಐಸೋಟ್ರೋಪಿಕ್ ಇನ್ ನೇಚರ್ ಅಂತ ಕರಿತೀವಿ. ಸೊ ಐಸೋಟ್ರೋಪಿಕ್ ಪ್ರಾಪರ್ಟಿ ಏನ್ ಹೇಳಿ, ರಿಫ್ಲೆಕ್ಷನ್ ಆಫ್ ಲೈಟ್ ಏನಾಗ್ಬೇಕು ಹೇಳಿ, ಒಂದೇ ಕಡೆ ರಿಫ್ಲೆಕ್ಷನ್ ಆದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಇರ್ಬೋದು, ಇವೆಲ್ಲ ಐಸೋಟ್ರೋಪಿಕ್ ನೇಚರ್. ಸೊ ಕ್ರಿಸ್ಟಲೈನ್ ಅಲ್ಲಿ ಏನಾಗುತ್ತೆ ಹೇಳಿ, ಈ ತರ ಅರೇಂಜ್ಮೆಂಟ್ ಗಳು ಇರೋದ್ರಿಂದ ಹೇಗೋ ಏನಾಗಲ್ಲ ಹೇಳಿ. ಈಗ ನೋಡಿ, ಈ ಕ್ರಿಸ್ಟಲೈನ್ ಸಾಲಿಡ್ ಅಲ್ಲಿ ಇದು ಎ, ಇದು ಬಿ, ಇದು ಎ, ಇದು ಬಿ ಅಂತ ತಂದ್ಕೊಳ್ಳಿ. ಇಲ್ಲಿ ಎ ಬಿ ಅಂತ ಆಗ್ತಿದೆ ಅಂತ ಅಂದ್ಕೊಳ್ಳಿ. ಸೊ ಎ ಬಿ ಅಂತ ಆಗ್ತಾ ಇದ್ರೆ ಇಲ್ಲಿ ಏನಾಗುತ್ತೆ, ಸೊ ಈ ರೇಂಜ್ ಅನ್ನು ನೋಡಿದ್ರೆ ಇಲ್ಲಿ ಏನಿರುತ್ತೆ, ಎ ಒಂದು ಡೈರೆಕ್ಷನ್ ಅಲ್ಲಿ, ಇಲ್ಲೇನಿರುತ್ತೆ ಬಿ ಒಂದು ಡೈರೆಕ್ಷನ್ ಅಲ್ಲಿ. ಈಗ ನೋಡಿ ಹಿಂಗ್ ಅಡ್ಡ ಬಂದ್ರೆ ಬಿ ಎ ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಸೊ ಏನಾಗುತ್ತೆ, XYZ ಆಕ್ಸಿಸ್ ಅನ್ನ ಕನ್ಸಿಡರ್ ಮಾಡಿದ್ರೆ ನಾವು ಒಂದು ಪಾರ್ಟಿಕಲಿನ ಕನ್ಸ್ಟಿಟ್ಯೂಯೆಂಟ್ ಅರೇಂಜ್ಮೆಂಟ್ ಏನಿರುತ್ತಲ್ಲ ಅದು ಡಿಫ್ರೆಂಟ್ ಆಗಿರುತ್ತೆ ಡೈರೆಕ್ಷನ್ ಚೇಂಜ್ ಆದಾಗ. ಸೊ ಇಟ್ ಈಸ್ ಆನ್ ಐಸೋಟ್ರೋಪಿಕ್ ಇನ್ ನೇಚರ್. ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ, ಯಾಕೆಂದ್ರೆ ಕ್ರಿಸ್ಟಲ್ಗಳು ನೀಟಾಗಿ ಮೆಲ್ಟ್ ಆಗ್ತವೆ, ಹಾಗಾಗಿ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಅನ್ನ ಹೊಂದಿರುತ್ತೆ. ಓಕೆ, ನೆಕ್ಸ್ಟ್. ಸೊ ಕ್ರಿಸ್ಟಲೈನ್ ಸಾಲಿಡ್ ಗೆ ಎಕ್ಸಾಂಪಲ್ ಯಾವುದು, ಕ್ವಾರ್ಟ್ಸ್, ಡೈಮಂಡ್, ಐಸ್, ಇನ್ಯಾವುದು ಶುಗರು. ಇವೆಲ್ಲ ನಮ್ಗೆ ಕ್ರಿಸ್ಟಲೈನ್ ಒಂದು ಸಾಲಿಡ್ ಗೆ ಡೈಲಿ ಲೈಫ್ ಅಲ್ಲಿ ಸಿಗುವಂತಹ ಒಂದು ಎಕ್ಸಾಂಪಲ್ಗಳು. ಓಕೆ, ನೆಕ್ಸ್ಟ್ ಅಮಾರ್ಫಸ್ ಸಾಲಿಡ್. ಅಮಾರ್ಫಸ್
ದೇ ಬಿಹೇವ್ ಲೈಕ್ ಸೂಪರ್ ಕೂಲ್ ಲಿಕ್ವಿಡ್ ಆಸ್ ದ ಅರೇಂಜ್ಮೆಂಟ್ ಆಫ್ ಕನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಹೆಂಗಿರುತ್ತೆ, ಒಂದು ಅರೇಂಜ್ಮೆಂಟ್ ಹೆಂಗಿರುತ್ತೆ, ಶಾರ್ಟ್ ರೇಂಜ್ ಇರುತ್ತೆ, ಹೆಂಗೋ ಇರುತ್ತೆ, ನೋ ಲಾಂಗ್ ರೇಂಜ್ ಇರಲ್ಲ. ಅದಕ್ಕೆ ಫೈನ್ ಪೌಡರ್ ಇರುತ್ತೆ, ಈಗ ಪಾಂಡ್ಸ್ ಪೌಡರ್ ಇರುತ್ತೆ ನೋಡಿ, ಅಂತದ್ದು ಅಮಾರ್ಫಸ್ಗೆ ತುಂಬಾ ನೀಟಾದ ಉದಾಹರಣೆ. ಈಗ ನಾನು ಒಂದು ಚಾಕ್ ಪೀಸ್ ತಗೊಂಡೆ ಅನ್ಕೊಳ್ಳಿ, ಇದನ್ನು ಕುಟ್ಟಿ ಪುಡಿ ಮಾಡಿದೆ ಚಾಕ್ ಪೀಸ್ ಅನ್ನ. ಸೊ ಪೌಡರ್ ಮಾಡಿದ್ರೆ ಅದು ಏನಾಗಿರುತ್ತೆ, ದಟ್ ಈಸ್ ಎಮಾರ್ಫಸ್ ಇನ್ ನೇಚರ್. ಪೌಡರ್ಗಳು ಫೈನ್ಲಿ ಪೌಡರ್ಡ್ ಇದ್ರೆ ಅದನ್ನ ನಾನು ಎಮಾರ್ಫಸ್ ಅಂತ ಕರಿತೀನಿ. ಅಲ್ಲಿ ಏನಾಗಿರೋದಿಲ್ಲ ಹೇಳಿ, ಕಾನ್ಸ್ಟಿಟ್ಯೂಯೆಂಟ್ ಅರೇಂಜ್ಮೆಂಟ್ ಇರೋದಿಲ್ಲ, ಶಾರ್ಟ್ ರೇಂಜ್ ಆರ್ಡರ್ ಇರ್ತವೆ. ಅಂಡ್ ದೇ ಆರ್ ಐಸೋಟ್ರೋಪಿಕ್ ಇನ್ ನೇಚರ್. ಯಾಕೆಂದ್ರೆ ಅದು ಹೆಂಗೋ ಅರೇಂಜ್ಮೆಂಟ್ ಇರುತ್ತೆ. ನೀವು ಎಕ್ಸ್ ಆಕ್ಸಿಸ್ ಅಲ್ಲಿ ಹೋದ್ರು ಒಂದೇ ತರ, ವೈ ಆಕ್ಸಿಸ್ ಅಲ್ಲಿ ಹೋದ್ರು ಒಂದೇ ತರ, ಝೆಡ್ ಆಕ್ಸಿಸ್ ಅಲ್ಲಿ ಹೋದ್ರು ಒಂದೇ ತರ. ಸೊ ದೇ ಹ್ಯಾವಿಂಗ್ ಐಸೋಟ್ರೋಪಿಕ್ ಇನ್ ನೇಚರ್. ದೇ ಹ್ಯಾವ್ ನೋ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್. ಬೇಗ ಏನಾಗೋದಿಲ್ಲ ಹೇಳಿ, ಇದು ಕರ್ಗೋದಿಲ್ಲ. ಓಕೆ, ಸೊ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಇರೋದಿಲ್ಲ. ಓಕೆ, ಸೊ ಎಮಾರ್ಫಸ್ಗೆ ಈ ಪ್ರಾಪರ್ಟಿ ಇರುತ್ತೆ. ನೆಕ್ಸ್ಟ್ ಎಮಾರ್ಫಸ್ ಯಾವ್ಯಾವ್ದು ನೋಡೋಣ. ಗ್ಲಾಸ್ ಹೌದು, ರಬ್ಬರ್ ಬ್ಯಾಂಡ್ ಹೌದು, ನೋಡಿ ಇಲ್ಲಿ ಪ್ಲಾಸ್ಟಿಕ್ ಹೌದು, ಹಾಟ್ ಗ್ಲೂ ಹೌದು, ಪ್ಲಾಸ್ಟಿಕ್ ಹೌದು, ಇವೆಲ್ಲ ಏನಾಗಿರುತ್ತೆ ಎಮಾರ್ಫಸ್ಗೆ ಇನ್ನೊಂದು ಉದಾಹರಣೆ. ಓಕೆ, ಪೌಡರ್ ಹೌದು, ಇವೆಲ್ಲ ಎಮಾರ್ಫಸ್ ಸಾಲಿಡ್ಸ್ ಆಗಿರ್ತವೆ. ಕಂಪ್ಯಾರಿಸನ್ ಮಾಡೋಣ. ಸೊ ನಮ್ಗೆ ಈಗ ಎರಡೂರ್ನು ನೋಡಿದ್ವಿ ಅಲ್ವಾ ನಾವು. ಸೊ ಕಂಪೇರ್ ಮಾಡಿದ್ರೆ ದೇ ಹ್ಯಾವ್ ರೆಗ್ಯುಲರ್ 3D ಅರೇಂಜ್ಮೆಂಟ್. ಓಕೆ, ಇವೇನಿರ್ತವೆ ಕ್ರಿಸ್ಟಲೈನ್ ಸಾಲಿಡ್ ಅಲ್ಲಿ ರೆಗ್ಯುಲರ್ ಆದ ಒಂದು ಪ್ಯಾಟರ್ನ್ ನಮ್ಗೆ ಎಲ್ಲಾ ಕಡೆ ಕಾಣಿಸುತ್ತೆ. ಈಗ ಎ ಬಿ ಎ ಬಿ ಎ ಬಿ ಈ ತರ ಇಲ್ಲೇನಿರುತ್ತೆ ಹೇಳಿ, ಎ ಬಿ ಎ ಬಿ ಎ ಬಿ ಹಿಂಗಿರುತ್ತೆ ಅಲ್ವಾ. ಸೊ ದೇ ಡೋಂಟ್ ಹ್ಯಾವ್ ರೆಗ್ಯುಲರ್ ಅರೇಂಜ್ಮೆಂಟ್ ಆಫ್ ಪಾರ್ಟಿಕಲಿನ ಅರೇಂಜ್ಮೆಂಟ್ ರೆಗ್ಯುಲರ್ ಇರೋದಿಲ್ಲ. ಹ್ಯಾವ್ ವೆಲ್ ಡಿಫೈನ್ಡ್ ಜೊಮೆಟ್ರಿಕಲ್ ಶೇಪ್ ಇರುತ್ತೆ. ಈಗ ಒಂದು ಕ್ರಿಸ್ಟಲ್, ಒಂದು ವಜ್ರಾನ ತಗೊಳ್ಳಿದ್ದೆ, ಇಟ್ ಹ್ಯಾಸ್ ವೆಲ್ ಡಿಫೈನ್ಡ್ ಜೊಮೆಟ್ರಿಕಲ್ ಶೇಪ್. ವೆರಾಸ್ ನಾನು ಬೇರೆ ಯಾವ್ದಾದ್ರು ಎಮಾರ್ಫಸ್ ಅನ್ನ ತಗೊಂಡ್ರೆ, ಈಗ ಒಂದು ಪೌಡರ್ ಅನ್ನ ತಗೊಂಡ್ರೆ, ಚಾಕ್ ಪೌಡರ್, ದೇ ಡೋಂಟ್ ಹ್ಯಾವ್ ಡೆಫಿನೆಟ್ ಅರೇಂಜ್ಮೆಂಟ್ ಅಂಡ್ ಡೆಫಿನೆಟ್ ಶೇಪ್ ಇರೋದಿಲ್ಲ. ದೇ ಹ್ಯಾವ್ ಲಾಂಗ್ ರೇಂಜ್ ಆರ್ಡರ್ ಇರುತ್ತೆ. ಯಾವ್ದಕ್ಕೆ? ಕ್ರಿಸ್ಟಲೈನ್ ಸಾಲಿಡ್ಗೆ ಅಲ್ವಾ. ಸೊ ಇದಕ್ಕೇನಿರುತ್ತೆ, ಶಾರ್ಟ್ ರೇಂಜ್ ಆರ್ಡರ್ ಇರುತ್ತೆ. ಓಕೆ, ಶಾರ್ಟ್ ರೇಂಜ್ ಆರ್ಡರ್ ಇರುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಸ್ಟ್ರಾಂಗ್ ಇಂಟ್ರಾಮೊಲಿಕ್ಯುಲರ್ ಅಟ್ರಾಕ್ಷನ್ ಇರುತ್ತೆ. ಹೆಂಗಿರುತ್ತೆ ನೋಡಿ, ಇಲ್ಲಿ ವೀಕ್ ಇಂಟ್ರಾಮೊಲಿಕ್ಯುಲರ್ ಅಟ್ರಾಕ್ಷನ್ ಇರುತ್ತೆ ಅಲ್ವಾ. ಸೊ ಸ್ಟ್ರಾಂಗ್ ಇಂಟ್ರಾಮೊಲಿಕ್ಯುಲರ್ ಮತ್ತೆ ವೀಕ್ ಇಂಟ್ರಾಮೊಲಿಕ್ಯುಲರ್ ಅಟ್ರಾಕ್ಷನ್ ಇರುತ್ತೆ ಇವೆರಡರಲ್ಲೂ. ಓಕೆ, ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ, ಇದು ಡೋಂಟ್ ಹ್ಯಾವ್ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್. ಹೈ ಅಂಡ್ ಫಿಕ್ಸ್ಡ್ ಹೀಟ್ ಆಫ್ ಫ್ಯೂಷನ್, ಡು ನಾಟ್ ಹ್ಯಾವ್ ಫಿಕ್ಸ್ಡ್ ಹೀಟ್ ಆಫ್ ಫ್ಯೂಷನ್. ಓಕೆ, ಸೊ ದಟ್ ಈಸ್ ಐಸೋಟ್ರೋಪಿಕ್ ಇನ್ ನೇಚರ್. ಇಟ್ ಈಸ್ ಆನ್ ಐಸೋಟ್ರೋಪಿಕ್ ಇನ್ ನೇಚರ್. ಓಕೆ, ನೋಡಿ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ, ಇಲ್ಲಿ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಇರೋದಿಲ್ಲ. ಸೊ ನೋ ಫಿಕ್ಸ್ಡ್ ಹೀಟ್ ಆಫ್ ಫ್ಯೂಷನ್ ಇರುತ್ತೆ, ಅಲ್ಲಿರೋದಿಲ್ಲ. ಸೊ ಈ ಎಲ್ಲ ಒಂದು ಸ್ವಭಾವ ಏನಿರುತ್ತಲ್ಲ, ಇದು ಕ್ರಿಸ್ಟಲೈನ್ ಸಾಲಿಡ್ ಮತ್ತೆ ಅಮಾರ್ಫಸ್ ಸಾಲಿಡ್ಗೆ ಇರುವಂತಹ ಡಿಫರೆನ್ಸ್. ಓಕೆ, ಥ್ಯಾಂಕ್ ಯು.